ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಮೊದಲಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ತಮ್ನೈಲ್ನ ಮುಖಾಂತರ ಈ ಒಂದು ವ್ಲಾಗ್ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ಸಂಬಂಧಿಸಿರೋದಾಗಿರುತ್ತೆ. ನೀವೆಲ್ಲರೂ ನೋಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಅಂದಹಾಗೆ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬ ಅಂತಕ್ಕಂಥದ್ದು ವರ್ಷದಲ್ಲಿ ನಾವು ವಿಜೃಂಭಣೆಯಿಂದ ಹಾಗೆ ಸಂತಸದಿಂದ ಆಚರಿಸ್ತಕ್ಕಂಥ ಹಬ್ಬ ಆಗಿದೆ. ಮನೆಯಲ್ಲಿ ಮಕ್ಕಳ ಜೊತೆ ಆಗ್ಬೋದು, ಕುಟುಂಬದ ಸದಸ್ಯರೊಂದಿಗೆ ಆಗ್ಬೋದು, ನಾವು ಖುಷಿಯಿಂದ ದೇವಿಯ ಒಂದು ವ್ರತವನ್ನು ಮಾಡಿದ್ರೆ ನಮಗೆ ಎಲ್ಲ ಸಿರಿ ಸಂಪತ್ತುಗಳು ಹಾಗೆ ಸಕಲ ಸಮೃದ್ಧಿ ಎಲ್ಲ ನಮ್ಮನ್ನು ವಹಿಸುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ದೇವಿಯ ವ್ರತವನ್ನು ಮಾಡ್ತಕ್ಕಂಥದ್ದು. ನೀವೆಲ್ಲ ಯಾವ ರೀತಿ ಆಚರಣೆ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ತೀರಾ ಅಲ್ವಾ? ಅಂದಹಾಗೆ ನಾವು ಕುಟುಂಬದವರೆಲ್ಲ ಮನೆಯನ್ನು ಶುಭ್ರಗೊಳಿಸ್ಕೊಂಡು ಬೆಳಿಗ್ಗೆನೇ ಮಂಗಳ ಸ್ನಾನಗಳನ್ನು ಮುಗಿಸ್ಕೊಂಡು ನಂತರ ಹಬ್ಬದ ಆಚರಣೆಯಲ್ಲಿ ಎಲ್ಲರೂ ತೊಡಗಿರ್ತಕ್ಕಂಥದ್ದು. ನೀವು ಇಲ್ಲಿ ನೋಡ್ಬೋದು, ನಾನು ನೈವೇದ್ಯಕ್ಕೆ ಅಂತ ಅಮ್ಮನವರಿಗೆ ಆ್ಯಕ್ಚುಲಿ ಪೊಂಗಲ್ ಮಾಡಬೇಕಿತ್ತು, ಬಟ್ ಟೈಮ್ ಇಲ್ಲದೆ ಇರೋ ಕಾರಣ ನಾನಿಲ್ಲಿ ಕೇಸರಿಯನ್ನು ಮಾಡಲಿಕ್ಕೆ ಹೊರಟಿದ್ದೀನಿ. ಮೊದಲಿಗೆ ಬಾಣಲಿಯಲ್ಲಿ ತುಪ್ಪವನ್ನು ಹಾಕಿ ನಂತರ ಡ್ರೈ ಫ್ರೂಟ್ಸನ್ನು ಸೇರಿಸ್ತಾ ಇದ್ದೀನಿ. ಇವುಗಳನ್ನು ಫ್ರೈ ಮಾಡಿಕೊಂಡು ತೆಗೆದಿಟ್ಟ ನಂತರ ರವೆಯನ್ನು ಹುರ್ಕೋಬೇಕಾಗತ್ತೆ. ರವೆಯನ್ನು ನೀಟ್ಲಿ ಚೆನ್ನಾಗಿ ಹುರ್ಕೊಂಡ ನಂತರ ಆ ಒಂದು ಮಿಶ್ರಣಕ್ಕೆ ನಾವು ನೀರನ್ನು, ಅಂದರೆ ಬಿಸಿ ನೀರನ್ನು, ಕಾಯಿಸಿರ್ತಕ್ಕಂಥ ಬಿಸಿ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ತಣ್ಣೀರನ್ನು ಹಾಕೋದ್ರಿಂದ ಲಂಪ್ಸ್ ಕಟ್ಟುವಂಥ ಸಾಧ್ಯತೆ ಇರುತ್ತೆ, ಅಥವಾ ನಾವು ರವೆಯನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ದೇ ಇದ್ದರೂ ಸಹ ಈ ಒಂದು ಲಂಪ್ಸ್ ಕಟ್ಟುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ರವೆನ ಮೊದಲು ತುಪ್ಪದಲ್ಲಾಗ್ಬೋದು ಅಥವಾ ಎಣ್ಣೆಯಲ್ಲಾಗ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ನಂತರ ನಾವು ಹಾಟ್ ವಾಟ್ರನ್ನು ನೋಡಿಕೊಂಡು ಕಲಿಸ್ತಾ ಕೈಯಾಡಿಸ್ತಾ ಸೇರಿಸ್ಕೋಬೇಕಾಗತ್ತೆ. ನಂತರ ಶುಗರನ್ನು ಸೇರಿಸ್ಕೊಂಡು ತುಪ್ಪ ಹಾಗೂ ಡ್ರೈ ಫ್ರೂಟ್ಸ್, ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡ್ರೆ ಆಯಿತು. ಸೊ ಈ ರೀತಿಯಾಗಿ ನೈವೇದ್ಯಕ್ಕೆ ಅಂತ ಕೇಸರಿಯನ್ನು ತಕ್ಷಣಕ್ಕೆ ಮಾಡ್ಕೊಂಡಿದ್ದಾಯಿತು. ಯಾಕಂದರೆ 10:30 ಒಳಗಡೆ ನಾವು ಪೂಜೆಯನ್ನು ಮುಗಿಸ್ಬೇಕಾಗಿರೋದ್ರಿಂದ ಬೆಳಗಿನ ಒಂದು ಸಮಯದಲ್ಲಿ 10:30 ಒಳಗಡೆ ನಾವು ಪೂಜೆಯನ್ನು ಮುಗಿಸಿ ನಂತರ ಸಂಜೆ ಬೇರೆ ನೈವೇದ್ಯಗಳನ್ನು ಇಡೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಸದ್ಯಕ್ಕೆ ಕೇಸರಿಯನ್ನು ನೈವೇದ್ಯಕ್ಕೆ ಇಡಲಾಗಿದೆ, ಹಾಗೂ ಹೊರಗಿನಿಂದ ತಂದಿರತಕ್ಕಂಥ ಸ್ವೀಟ್ಸನ್ನು ಇಡಲಾಗಿದೆ ಅಷ್ಟೇ. ಈಗ ಪೂಜಾ ತಯಾರಿ ಎಲ್ಲ ಮುಗಿದಿದೆ. ನಾವು ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ದೇವರಿಗೆ. ದೇವ್ರ ಮನೆಯಲ್ಲಿ ಪೂಜೆ ಮಾಡಿದ ನಂತರ ಇಲ್ಲಿ ಲಕ್ಷ್ಮಿಗೂ ಸಹ ಪೂಜೆಯನ್ನು ಮಾಡಲಾಗಿದೆ. ಅಂದಹಾಗೆ ಮನೆ ಹಿರಿಯರೆಲ್ಲ ಪೂಜೆಯನ್ನು ಮಾಡಿದ ನಂತರ ಪುಟ್ಟ ಮಕ್ಕಳಿರ್ತಾರೆ, ಅವ್ರ ಕೈಯಲ್ಲೂ ಪೂಜೆ ಮಾಡಿಸುವಂಥದ್ದು. ಅವರು ಸಹ ನಮ್ಮನ್ನು ನೋಡಿ ಕಲಿಯುವಂಥದ್ದು ಇರುತ್ತೆ. ಸೊ ಹಾಗಾಗಿ ಅವ್ರಿಗೂ ಸಹ ನಾವು ಪೂಜೆಯನ್ನು ಮಾಡುವಂಥ ರೀತಿ, ಹಾಗೆ ಲಕ್ಷ್ಮೀ ಒಂದು ವ್ರತವನ್ನು ಮಾಡ್ತಕ್ಕಂಥ ಒಂದು ರೀಸನ್ ಏನು, ಯಾಕೆ ಮಾಡ್ತೀವಿ ಅನ್ನೋದನ್ನೆಲ್ಲ ಮಕ್ಕಳಿಗೆ ತಿಳಿಸ್ಬೇಕಾಗುತ್ತೆ. ಅಂದಹಾಗೆ ಈ ವಿಡಿಯೋಲಿ ನಾನು ನಿಮ್ಮ ಹತ್ರ ನನಗೆ ತಿಳಿದಿರೋಂತಹ ಲಕ್ಷ್ಮೀ ವ್ರತ ಮಾಡ್ತಕ್ಕಂಥ ಕಾರಣ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ನಿಮಗಿದೆಲ್ಲ ಗೊತ್ತಿದೆ ಅನಿಸುತ್ತೆ. ಯಾರಿಗೆಲ್ಲ ಗೊತ್ತಿರಲ್ಲ ಅವ್ರಿಗೆ ಇದು ಉಪಯೋಗ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇರ್ತಕ್ಕಂಥದ್ದು. ಸ್ನೇಹಿತರೆ, ರಾಕ್ಷಸರು ಹಾಗೂ ದೇವತೆಗಳ ನಡುವೆ ನಡೆದಿರ್ತಕ್ಕಂಥ ಕ್ಷೀರ ಸಮುದ್ರದ ಒಂದು ಮಂಥನ ಏನಿದೆ, ಅದರ ಒಂದು ವೇಳೆಯಲ್ಲಿ ಲಕ್ಷ್ಮೀದೇವಿಯ ಒಂದು ಆಗಮನ ಅಂತಕ್ಕಂಥದ್ದು ಭೂಲೋಕಕ್ಕೆ ಆಗುತ್ತೆ. ಆ ಟೈಮಲ್ಲಿ ಲಕ್ಷ್ಮೀದೇವಿ ತನ್ನ ಜೊತೆಗೆ
ಸಿರಿ ಸಂಪತ್ತುಗಳನ್ನು ಸಹ ತಗೊಂಡು ಬಂದಿದ್ದರು ಅನ್ನೋ ಒಂದು ಮಾತಿದೆ ಪುರಾಣಗಳ ಪ್ರಕಾರ. ಸೊ ಹಾಗಾಗಿ ಈ ಒಂದು ದಿನವನ್ನು ನಾವು ವರಮಹಾಲಕ್ಷ್ಮಿ ಪೂಜೆ ಅಂತ ಆಚರಿಸ್ತೇವೆ. ವರಮಹಾಲಕ್ಷ್ಮಿ ಪೂಜೆಯನ್ನು ಈ ದಿನ ನಾವು ಆಚರಿಸೋದ್ರಿಂದ ಆ ಒಂದು ದೇವಿಯ ಕೃಪೆಗೆ ನಾವು ಪಾತ್ರರಾಗಿ ದೇವಿಯ ನಮಗೆ ಧನ, ಸಿರಿ ಸಂಪತ್ತು, ಆಯುಧ, ಆರೋಗ್ಯಗಳನ್ನು ಕರುಣಿಸ್ತಾಳೆ ಅನ್ನೋ ಉದ್ದೇಶದಿಂದ ಈ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು. ನಮ್ಮ ಮನೆಯಲ್ಲಿ ಲಕ್ಷ್ಮಿಯ ಒಂದು ಕಳಶವನ್ನು ಕೂರಿಸ್ಲಿಕ್ಕಿಂತ ಮುಂಚೆ ಒಂದು ಪೀಠ ಏನಿರುತ್ತೆ ದೇವಿಯನ್ನು ಕೂರಿಸ್ತಕ್ಕಂಥದ್ದು, ಆ ಪೀಠದ ಮೇಲೆ ಸಣ್ಣದಾದಂಥ ರಂಗೋಲೆಯನ್ನು ಬಿಡಿಸಿ ಅದ್ರ ಮೇಲೆ ಕಳಶವನ್ನು ಇಟ್ಟು ಕಳಶದ ತುಂಬ ಅಕ್ಕಿಯನ್ನು ಹಾಕಿದೆ. ಅಕ್ಕಿಯನ್ನು ಹಾಕಿದ್ಮೇಲೆ ಒಂದು ಕಾಯಿನ್ ಹಾಗೆ ಅಡಿಕೆ ಹಾಗೂ ಅರಿಶಿನ ಕುಂಕುಮವನ್ನು ಹಾಕಿ ನಂತರ ನಾವು ವಿಳ್ಯದೆಲೆಯನ್ನು ಇಟ್ಟು, ಕೆಲವರು ವಿಳ್ಯದೆಲೆ ಇಡ್ತಾರೆ, ಇನ್ನು ಕೆಲವರು ಮಾವಿನ ಎಲೆಗಳನ್ನು ಸಹ ಇಡ್ತಾರೆ. ಸೊ ಅದರಲ್ಲಿ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿರುವಂತಹ ತೆಂಗಿನಕಾಯಿನಿರುತ್ತೆ. ಸೊ ಈ ಒಂದು ತೆಂಗಿನಕಾಯಿನ ನಾವು ಕಳಶದಲ್ಲಿ ಇಡಬೇಕಾಗುತ್ತೆ. ನಂತರ ಮುಖವಾಡವನ್ನು, ದೇವಿಯ ಮುಖವಾಡ ಏನಿರುತ್ತೆ ಮಹಾಲಕ್ಷ್ಮಿದು, ಅದನ್ನು ನಾವು ಫಿಟ್ ಮಾಡಬೇಕಾಗುತ್ತೆ ಆ ತೆಂಗಿನಕಾಯಿಗೆ. ಸೊ ನಂತರ ಸೀರೆಯನ್ನು ಉಡಿಸಿರ್ತಕ್ಕಂಥದ್ದು. ನಾನು ಇದನ್ನೆಲ್ಲ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಪ್ರೀವಿಯಸ್ ಇಯರ್ 2 ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಸ್ ಬೇಕು ಅಂದರೆ ನಾನು ಐಕಾರ್ಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಅದಕ್ಕಾಗಿ ನಾನು ಆ ಟೈಪ್ ಆಫ್ ವಿಡಿಯೋ ಇವಾಗ ಶೂಟ್ ಮಾಡಲಿಕ್ಕಾಗಲಿಲ್ಲ. ಸೊ ಈಗ ಜಸ್ಟ್ ಪೂಜೆ ಏನು ನಡೀತು ಮನೆಯಲ್ಲಿ ಅದರ ಒಂದು ವಿಡಿಯೋ ಮಾತ್ರ ಶೂಟ್ ಮಾಡಿರುವಂಥದ್ದು. ಇಲ್ಲಿ ನಾವು ಪೂಜೆಗೆ ಏನೆಲ್ಲ ಇಡಲಾಗಿದೆ ಅನ್ನೋದನ್ನು ಒಮ್ಮೆ ನೋಡಿಬಿಡೋಣ. ಒಂದು 3ರಿಂದ 5 ಫಲಹಾರಗಳು ಅಂದರೆ ಹಣ್ಣು ಹಂಪಲುಗಳನ್ನು ಇಡಬೇಕಾಗುತ್ತೆ. ಹಾಗೂ ವಿಳ್ಯದೆಲೆ ಹಾಗೆ ಅಡಿಕೆಯನ್ನು ಕಂಪಲ್ಸರಿ ಇಡಲೇಬೇಕಾಗುತ್ತೆ. ಅರಿಶಿಣ ಕುಂಕುಮ, ಅದರ ಜೊತೆಗೆ ಒಂದು ಯಾವುದಾದ್ರೂ ಬ್ಲೌಸ್ ಪೀಸನ್ನು ಹಾಗೆ ಹಸಿರು ಬಳೆಗಳನ್ನು ಸಹ ನಾವು ಮುತ್ತೈದರಿಗೆ ಕೊಡಲಿಕ್ಕೆ ಇಟ್ಕೋಬೇಕಾಗುತ್ತೆ. ಎಲ್ಲ ಒಂದು ಫಲಹಾರಗಳಿಗೂ ಹೂವಿಂದ ನಾವು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ಫಲಹಾರಗಳಿಗೂ ಹೂವನ್ನು ಇಡಲಾಗಿದೆ. ಇಟ್ಟ ನಂತರ ಈ ನೈವೇದ್ಯವನ್ನು ದೇವಿಗೆ ಸಮರ್ಪಿಸಿ ಹಾಗೆ ಮನೆಯಲ್ಲಿ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ನೈವೇದ್ಯವನ್ನು ದೇವಿಗೆ ಇಡಬೇಕಾಗುತ್ತೆ. ಹಾಗೆ ದೇವಿಗೆ ಇಳಿ ತೆಗಿಲಿಕ್ಕೆ ಅಂತ ಕೆಂಪು ನೀರನ್ನು ಅಲ್ಲಿ ಸಿದ್ಧಪಡಿಸ್ಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಪೂಜೆಯೆಲ್ಲ ಮುಗಿದ ನಂತರ ನಾವು ಅರಿಶಿನ ದಾರವನ್ನು ಕೈಗೆ ಕಟ್ಕೋಬೇಕಾಗುತ್ತೆ ಮುತ್ತೈದೆಯರು. ಅದಕ್ಕೋಸ್ಕರ ಅರಿಶಿಣದ ದಾರವನ್ನು ನಾವು ಸಿದ್ಧಪಡಿಸ್ಕೊಂಡು ಇಟ್ಕೋಬೇಕಾಗುತ್ತೆ. ಸೊ ಈ ಎಲ್ಲ ತಯಾರಿಯನ್ನು ನಾವು ದೇವಿಯ ಸಿಂಗಾರ ಏನಿದೆ ಈ ಎಲ್ಲವನ್ನು ಸಹ ಪೂಜೆಯ ಹಿಂದಿನ ದಿನವೇ ಮಾಡಿಟ್ಕೊಂಡ್ರೆ ನಮಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಬೇಗ ಮುಗಿಸ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಸೊ ದೇವಿಯ ಕೃಪೆಗೆ ನಾವು ಹೆಚ್ಚಾಗಿ ಪಾತ್ರರಾಗ್ಬೋದು ಅಂತ ಹೇಳ್ತಾ, ನೀವು ನಮ್ಮ ಮನೆಯ ದೇವಿಯ ಒಂದು ದರ್ಶನವನ್ನು ಮಾಡ್ಕೊಳ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹೇಗಿದ್ದಾರೆ, ಯಾವ ರೀತಿ ಎಲ್ಲ ಸಿಂಗಾರ ಮಾಡಲಾಗಿದೆ ಅಂತ ನೋಡ್ತಾ ಇದ್ದೀರಾ. ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇಲ್ಲಿ ದೇವಿಗೆ ಅರಿಶಿನ ಒಂದು ಕೊಂಬಿನಿಂದ ಅರಿಶಿನ ದಾರದಲ್ಲಿ ತಾಳಿಯನ್ನು ಕಟ್ಟಲಾಗಿದೆ. ನೀವು ಗಮನಿಸ್ತಾ ಇರ್ಬೋದು, ಕೆಲವರು ತಾಳಿಯನ್ನು, ರಿಯಲ್ ತಾಳಿಯನ್ನು ಸಹ ಕಟ್ತಾರೆ. ಇಟ್ ಡಿಪೆಂಡ್ಸ್, ಯಾವ ರೀತಿ ಆದರೂ ನಾವು ಮಾಡ್ಬೋದು. ಸೊ ಇಲ್ಲಿ ಕಮಲದ ಹೂಗಳಿಂದ ಆ ಕಡೆ ಈ ಕಡೆ ದೇವಿಗೆ ಅಲಂಕಾರ ಮಾಡಲಾಗಿದೆ. ಯಾಕೆಂದರೆ ಆಕೆ ಕಮಲ ಪ್ರಿಯೆ. ಸೊ ಹಾಗಾಗಿ ಕಮಲ ಹೂಗಳು ಕಂಪಲ್ಸರಿ ಇಡಬೇಕಾಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಹತ್ತಿಯ ಸಹಾಯದಿಂದ ಅರಿಶಿನ ಹಾಗೂ ಕುಂಕುಮ ಇಟ್ಟು ಹಾರವನ್ನು ಮಾಡಲಾಗಿದೆ. ಸೊ ಇಷ್ಟು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಹಾಗೂ ಆಚರಣೆ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದ್ದರೆ ಏನು ಮಾಡಬೇಕು, ವಿಡಿಯೋನ ಲೈಕ್ ಮಾಡಬೇಕು, ಅದೇ ರೀತಿಯಾಗಿ ಶೇರ್ ಸಹ ಮಾಡಬೇಕು. ಮಾಡ್ತೀರಲ್ವಾ?
ಅಂದಹಾಗೆ ಸ್ನೇಹಿತರೆ, ನೀವೆಲ್ಲರೂ ಈ ವಿಡಿಯೋದ ತಮ್ನೈಲ್ನ ಮುಖಾಂತರ ತಿಳ್ಕೊಂಡೇ ಇರ್ತೀರಾ. ಒಂದು ಶುಭ ಸುದ್ದಿಯನ್ನು ಈ ಒಂದು ಹಬ್ಬದ ದಿನ ರಿವೀಲ್ ಮಾಡ್ತಾ ಇದ್ದೀನಿ ಅಂತ ಹಾಕಿರೋದನ್ನು. ಸೊ ಏನು ಆ ಶುಭ ಸುದ್ದಿ ನಮ್ಮ ಜೀವನದಲ್ಲಿ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು ಅಂದರೆ, ನಿಮ್ಮ ಹತ್ರ ಯಾಕೆ ಶೇರ್ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ತುಂಬ ಬೇಗನೆ ಗ್ರೋ ಆಗ್ತಾಯಿದೆ. ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತಾಯಿದೆ. ಇದೇ ರೀತಿ ಎನ್ಕರೇಜ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ತಾ ಈ ಒಂದು ಶುಭ ಸುದ್ದಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಗೆ ಒಂದು ಪುಟ್ಟ ಕಂದಮ್ಮನ ಒಂದು ಆಗಮನ ಅಂತಕ್ಕಂಥದ್ದು ಅತಿ ಬೇಗನೆ ಆಗುವಂಥದ್ದು. ಸೊ ಹಾಗಾಗಿ ನಾನು ಇತ್ತೀಚೆಗೆ ಯಾವುದೇ ಒಂದು ವೀಡಿಯೋಸ್ನ ಹೆಚ್ಚಾಗಿ ಪೋಸ್ಟ್ ಮಾಡಲಿಕ್ಕೆ ಆಗಲಿಲ್ಲ. ತುಂಬಾ ಸಿಮ್ಟಮ್ಸ್ ಹಾಗೆ ತುಂಬಾ ಹೆವಿ ಮೂಡ್ ಸ್ವಿಂಗ್ಸ್ ಎಲ್ಲ ಇರ್ತಾಯಿತ್ತು. ಇತ್ತೀಚೆಗೂ ಸಹ ಇದೆ. ನೀವು ನನ್ನ ವಾಯ್ಸಲ್ಲೇ ಬೇಕಾದರೆ ಕಂಡುಹಿಡಿಬೋದು. ನನಗೆ ಎಷ್ಟು ಮಾತಾಡಲಿಕ್ಕೆ ಸಹ ಕಷ್ಟ ಆಗ್ತಾಯಿದೆ. ಆದರೂ ಸಹ ನಿಮ್ಮ ಮುಂದೆ ಯಾವುದಾದ್ರೂ ವೀಡಿಯೋನ ನೀಟಾಗಿ ಕ್ಲೀನಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವೀಡಿಯೋನ ತರ್ತಾ ಇರ್ತಕ್ಕಂಥದ್ದು. ಆ್ಯಕ್ಚುಲಾಗಿ ಪ್ರೆಗ್ನೆಂಟ್ಸ್ ಏನಿದ್ದಾರೆ ಅವರು ಯಾವುದೇ ಒಂದು ವ್ರತವನ್ನು ಮಾಡೋ ಹಾಗಿಲ್ಲ ಇನ್ ದ ಸೆನ್ಸ್ ಯಾವುದೇ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಅಲ್ಲ. ಮಗು ಮೇಲೆ ಕೆಟ್ಟ ಒಂದು ಮಗು ಮೇಲೆ ಅನ್ಹೆಲ್ದಿ ಪ್ರಭಾವಗಳು ಬೀರಬಾರ್ದು ಅಂತ ಅಷ್ಟೇ. ಹೆಚ್ಚಾಗಿ ಸ್ಟ್ರೈನ್ ಆಗಲಿಕ್ಕೆಲ್ಲ ಕಷ್ಟ. ಉಪವಾಸ ಇದ್ದು ನಾವು ಮಾಡೋದೆಲ್ಲ ಈ ಒಂದು ವ್ರತ ಅಂತಕ್ಕಂಥದ್ದು ಕಷ್ಟ ಆಗುತ್ತಲ್ವ. ಸೊ ಅದಕ್ಕಾಗಿ ದೊಡ್ಡವರು ಈ ಒಂದು ವ್ರತವನ್ನು ಪ್ರೆಗ್ನೆಂಟ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಆ ಒಂದು ಹಬ್ಬದ ಒಂದು ತಯಾರಿ ಆಗ್ಬೋದು, ಇವೆಲ್ಲನೂ ಮನೆಯವರೇ ಮಾಡಿದ್ರು. ದೇವಿಗೆ ಸೀರೆಯನ್ನು ಉಡಿಸ್ತಕ್ಕಂಥ ಒಂದು ಸೌಭಾಗ್ಯ ನನಗೆ ಸಿಕ್ತು. ನನಗನ್ಸುತ್ತೆ ದೇವಿ ನನ್ನ ಕೈಯಿಂದನೂ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನನ್ನು ಮಾಡಲಿಕ್ಕೆ ನನಗೂ ಅವಕಾಶ ಕೊಟ್ಟರು ಅಂತ. ಸೊ ಹಾಗಾಗಿ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೇನೆ. ಹೆಚ್ಚಾಗೇನು ಸ್ಟ್ರೈನ್ ಆಗಿಲ್ಲ, ಬಟ್ ನನಗೂ ಸಹ ಖುಷಿ ಆಯಿತು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಸೊ ಈ ಒಂದು ಒಳ್ಳೆಯ ಶುಭ ಸುದ್ದಿ ನಿಮ್ಮ ಎಲ್ಲರಿಗೂ ಸಹ ಹ್ಯಾಪಿನೆಸ್ ತರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.